ನಾವು ಈಗ ವಂದನಾ ಶಿವ ಪಾಠದಿಂದ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಈ ಪಾಠದ ಅತಿ ಪ್ರಮುಖವಾದ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಫ್ರಮ್ ದಿಸ್ ಚಾಪ್ಟರ್ ದಟ್ ಈಸ್ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್ ಇದನ್ನು ನೋಡೋಣ. ಆ್ಯಂಡ್ ಬಿಫೋರ್ ಐ ಪ್ರೊಸೀಡ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದನ್ನು ನಾನು ಈ ಭಾಗನ ಇಂಗ್ಲೀಷ್ ಹಾಗೂ ಕನ್ನಡ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೂ ಈ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳು ನಿಮಗೆ ಈ ಪಾಠದ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಶುರು ಮಾಡೋಣ. ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್, ಇದರ ಅರ್ಥ ಏನು? ರೈಟ್ಸ್ ಅಂದರೆ ಹಕ್ಕು, ಗ್ಲೋಬಲ್ ಸ್ಟೇಜ್ ಅಂತ ಅಂದರೆ ಜಾಗತಿಕ ಮಟ್ಟದಲ್ಲಿ ಅಂತ ಅರ್ಥ. ಅಂದರೆ ಪ್ರಕೃತಿಯ ಹಕ್ಕು ಜಾಗತಿಕ ಮಟ್ಟದಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಓಕೆ, ವೆನ್ nature is a teacher, we co-create with her, we recognize her agency and her rights. This sentence has a very deep meaning. When we consider nature as a teacher, as our teacher, we recognize her agency and rights. That means we recognize nature as a living entity with its own rights, that is agency. Instead of dominating nature, we treat it as a teacher and work in partnership with it to sustain life on earth. ಇದರ ಪ್ರಕೃತಿಯನ್ನು ನಾವು ಯಾವಾಗ ಒಂದು ನಮ್ಮ ಆಸ್ತಿ ಅಥವಾ ಒಂದು ವಸ್ತು ಅಂತ ಭಾವಿಸೋದ್ರ ಬದಲು ಅದು ಒಂದು ಜೀವಂತವಾದ ವ್ಯಕ್ತಿ ಅಥವಾ ನಮ್ಮ ಗುರು ಅಂತ ಯಾವಾಗ ನಾವು ಅಂದ್ಕೊಳ್ತೀವೋ ಆಗ ನಾವು ಅದರ ಜೊತೆಗೆ ಸಹಸೃಷ್ಟಿಯಲ್ಲಿ ನಾವು ಅದಕ್ಕೆ ನೆರವಾಗ್ತೀವಿ ಅಂತ ಇದರ ಅರ್ಥ. ಇಲ್ಲಿ ನೀವು 2 ಮಾರ್ಕ್ಸ್ ಕ್ವೆಶ್ಚನ್, ವೆನ್ ನೇಚರ್ ಇಸ್ ಅ ಟೀಚರ್ ವಾಟ್ ಡು ವಿ ಡೂ ಅಂತಂದರೆ ವಿ co-create with her, and what do we recognize ಅಂತಂದರೆ we recognize her agency and rights. ಸೊ ಈ ಪಾಯಿಂಟ್ಸ್ನ ನಾಪ್ಕ ಇಟ್ಕೊಳ್ಳಿ, ಏಜೆನ್ಸಿ ಆ್ಯಂಡ್ ರೈಟ್ಸ್ ಆ್ಯಂಡ್ ವಿ co-create with her. ಇದನ್ನು MCQನಲ್ಲಿ ಕೇಳ್ಬೋದು ಹಾಗೂ ಇದನ್ನು 2 ಮಾರ್ಕ್ಸ್ನಲ್ಲಿ ಕೇಳೋ ಸಾಧ್ಯತೆ ಇದೆ. ಓಕೆ, that is why it is significant. Means significant ಅಂದರೆ it is important that Ecuador has recognized the rights of nature in its constitution. It is very important. See, it is a country that has recognized the rights of nature. We know the rights of people, but have we heard of rights of nature? No. But this country, Ecuador, that is in South America, has recognized the nature rights of nature. ಈಕ್ವೆಡರ್ ದೇಶ ಎಲ್ಲಿರೋದು ಸೌತ್ ಅಮೇರಿಕಾನಲ್ಲಿರೋ ಈಕ್ವೆಡರು ರೈಟ್ಸ್ ಆಫ್ ನೇಚರ್ನ ಅಂದರೆ ತನ್ನ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ರೈಟ್ಸ್ ಆಫ್ ನೇಚರ್ ಅಂತಂದರೆ ಪ್ರಕೃತಿಯ ಹಕ್ಕನ್ನು ಸಂವಿಧಾನದಲ್ಲಿ ಗುರುತಿಸಿದೆ, ಇದಕ್ಕೆ ಮಾನ್ಯತೆ ಕೊಟ್ಟಿದೆ. ಇನ್ ಏಪ್ರಿಲ್ 2011, please remember this year, whichever points I'm underlining, that those points could appear in your 1 mark or 2 marks question. Make a note of it. Keep your textbooks open and underline these points. ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಇಟ್ಕೊಂಡು ನಾನು ಎಲ್ಲೆಲ್ಲಿ ಅಂಡರ್ಲೈನ್ ಮಾಡ್ತಿದ್ದೀನೋ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ಹಾಗೂ ಸ್ಪೆಲ್ಲಿಂಗ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ. The United Nations General Assembly, inspired by the Constitution of Ecuador and the Universal Declaration of Rights of Mother Earth initiated by Bolivia, organized a conference on harmony with nature as part of Earth Day celebrations. ಮತ್ತೊಂದು ದೇಶ, ಸೌತ್ ಅಮೆರಿಕನ್ ದೇಶ ಬೊಲಿವಿಯಾ, ಇದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್ ಇದನ್ನು ಪ್ರಾರಂಭ ಮಾಡುತ್ತೆ. ಇನಿಷಿಯೇಟ್ ಅಂತಂದರೆ ಪ್ರಾರಂಭಿಸಿತು. ಇದರಿಂದ ಸ್ಫೂರ್ತಿ ಪಡೆದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನು ಮಾಡ್ತು ಅಂತಂದರೆ ಇದು ಆರ್ಗನೈಸ್ಡ್ ಅ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ನೇಚರ್. ಓಕೆ, ಇದು ಇವೆರಡರಿಂದ ಸ್ಫೂರ್ತಿ ಪಡೆದ ಯುನೈಟೆಡ್ ನೇಷನ್ಸ್. ಯಾವೆರಡರಿಂದ ಯುನೈಟೆಡ್ ನೇಷನ್ಸ್ ಸ್ಫೂರ್ತಿ ಪಡೀತು ಅಂತಂದರೆ, ಒಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯಾವುದರಿಂದ ಸ್ಫೂರ್ತಿ ಪಡೀತು ಅಂತಂದರೆ, ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಈಕ್ವೆಡರ್, ಮತ್ತೊಂದು
ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್. ಇದು ಈ ಬೊಲಿವಿಯಾ ಪ್ರಾರಂಭಿಸಿದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್. ಇದೆರಡರಿಂದ ಸ್ಫೂರ್ತಿ ಪಡೆದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಒಂದು ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತು. ಇಟ್ ಆರ್ಗನೈಸ್ಡ್ ಅ ಕಾನ್ಫರೆನ್ಸ್ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಕಾನ್ಫರೆನ್ಸ್ ಆನ್ ವಾಟ್? ಆನ್ ಹಾರ್ಮನಿ ವಿತ್ ನೇಚರ್ ಆಸ್ ಅ ಪಾರ್ಟ್ ಆಫ್ ವಾಟ್? ಆಸ್ ಅ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್. ಈ ಕಾನ್ಫರೆನ್ಸ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ರು, ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ರು ಅಂತಂದರೆ, ಮಚ್ ಆಫ್ ದ ಡಿಸ್ಕಷನ್ ಸೆಂಟರ್ಡ್ ಆನ್ ವೇಸ್ ಟು ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ based on domination of people over nature, men over women, and rich over poor into new systems based on partnership. ಇದು ತುಂಬ ಇಂಪಾರ್ಟೆಂಟ್. ಇದು ಗಮನ ಇಟ್ಟು ಕೇಳಿ. ಇದರಲ್ಲಿ ಏನನ್ನು ಡಿಸ್ಕಸ್ ಮಾಡಿದ್ರು ಅಂತಂದರೆ, ಕೆಲವು ಪದ್ಧತಿಗಳ ಬದಲಾವಣೆ, ಟ್ರಾನ್ಸ್ಫರ್ಮ್ ಅಂದರೆ ಬದಲಾಯಿಸೋದು. ಕೆಲವು ಸಿಸ್ಟಮ್ನ ಪದ್ಧತಿಗಳನ್ನ ಬದಲಾವಣೆನ ತೊಗೊಂಡು ಬರಬೇಕು ಮತ್ತು ನ್ಯೂ ಸಿಸ್ಟಮ್ ಆಗಿ ಮಾಡಬೇಕು. ಈ ನ್ಯೂ ಸಿಸ್ಟಮಲ್ಲಿ ಏನಿರಬೇಕು ಅಂತಂದರೆ, ಈ ಡಾಮಿನೇಷನ್ ಡಾಮಿನೇಷನ್ನಿಂದ ಪಾರ್ಟ್ನರ್ಶಿಪ್ಗೆ ಬದಲಾವಣೆ ತರಬೇಕು. ಯಾವುದ್ರ ಡಾಮಿನೇಷನ್? ಮೊದಲನೇದು ಪೀಪಲ್ ಓವರ್ ನೇಚರ್, ಎರಡನೇದು ಮೆನ್ ಓವರ್ ವಿಮೆನ್, ಮೂರನೇದು ರಿಚ್ ಓವರ್ ಪುವರ್. ಪೀಪಲ್ ಓವರ್ ನೇಚರ್ ಅಂದರೆ ಜನಗಳ ದಬ್ಬಾಳಿಕೆ, ಹತೋಟಿ ಯಾವುದರ ಮೇಲೆ? ನೇಚರ್ ಮೇಲೆ. ಆಮೇಲೆ ಮೆನ್ ಓವರ್ ವಿಮೆನ್, ಮೆನ್ ಡಾಮಿನೇಷನ್ ಓವರ್ ವಿಮೆನ್, ಗಂಡಸರದು ಹೆಂಗಸರ ಮೇಲೆ. ಹಾಗೂ ರಿಚ್ ಓವರ್ ಪುವರ್, ಬಡವರ ಮೇಲೆ ಶ್ರೀಮಂತರ ದಬ್ಬಾಳಿಕೆ. ಇದು ಮೂರನ್ನು ಡಾಮಿನೇಷನಿಂದ ಪಾರ್ಟ್ನರ್ಶಿಪ್ಗೆ. ಸೊ ದ ಈಕ್ವೇಷನ್ from domination to partnership. So a new system, they plan to bring about a new system, where the equation was from domination to partnership of people over nature, men over women, and rich over poor. The UN Secretary General's report, what is the name of the report? Harmony with Nature, issued in conjunction with the conference, elaborates on the importance of reconnecting with nature. The UN Secretary General, it brought out a report, and the name of the report is, the title is Harmony with Nature. This is very important. Issued in conjunction with the conference, that means combined with the conference, together with the conference, there was also a report that was brought out, and that report was titled Harmony with Nature. And what does that report contain? It says that, it elaborates on the importance of reconnecting with what? With nature. ಈ ಕಾನ್ಫರೆನ್ಸ್ನಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ ಒಂದು ವರದಿನ, ರಿಪೋರ್ಟ್ ಅಂದರೆ ಒಂದು ವರದಿನ ಆಚೆ ತಂತು. ಈ ವರದಿಯ ಟೈಟಲ್ ಏನು? ಹಾರ್ಮೋನಿ ವಿತ್ ನೇಚರ್ ಅಂತ. ಇದು ಈ ಸಮ್ಮೇಳನದಲ್ಲಿ ಅವರು ತಯಾರು ಮಾಡಿದ ಒಂದು ರಿಪೋರ್ಟ್. ಇದರಲ್ಲಿ ಏನಂತ ಹೇಳಿದ್ರು ಅಂದರೆ, ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್. ಈ ಸಮ್ಮೇಳನದ ಅಂಗವಾಗಿ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ ಒಂದು ವರದಿನ ಆಚೆ ತಂದ್ಕೊಂಡು ಬಂದರು. ವರದಿ ಅಂತಂದರೆ ರಿಪೋರ್ಟ್. ಇದರ ಟೈಟಲ್, ಇದರ ಹೆಸರು ಹಾರ್ಮೋನಿ ವಿತ್ ನೇಚರ್ ಅಂತ. ಇದು ಏನು ಹೇಳುತ್ತೆ ಅಂತಂದರೆ, ಆನ್ ದ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್, ಮತ್ತು ನೇಚರ್ ಜೊತೆ ರೀಕನೆಕ್ಟಿಂಗ್, ಮತ್ತೆ ಕನೆಕ್ಟ್ ಆಗೋದು ಪ್ರಕೃತಿಯ ಜೊತೆ, ಅದರ ಮಹತ್ವ ಬಗ್ಗೆ ಹೇಳುತ್ತೆ. ಈಗ ಈ ಪ್ಯಾರಾಗ್ರಾಫ್ ನೋಡೋಣ. Ultimately, environmentally destructive behavior is the result of a failure to recognize that human beings are an inseparable part of nature, and that we cannot damage it without severely damaging ourselves. ಇದರ ಮೀನಿಂಗ್ ನೋಡೋಣ. Let's see the meaning of this paragraph. See, it says that, before that I would like to ask you a question. ಇವಾಗ ನಾವು ನಮ್ಮ ಬೆರಳು ನಮಗೆ ಸೇರಿದ್ದಲ್ಲ ಅಂತ ಅಂದ್ಕೊಳ್ಳೋಣ. ಲೆಟ್ಸ್ ಕನ್ಸಿಡರ್ ದಿಸ್, ಅವರ್ ಫಿಂಗರ್ ಇಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಬಾಡಿ.
ಓಕೆ. ಆ್ಯಂಡ್ ವಿ ಹರ್ಟ್ ಅವರ್ ಫಿಂಗರ್, ನಮ್ಮ ಬೆರಳಿಗೆ ನಾವು ಪೆಟ್ ಮಾಡ್ಕೊಳ್ತೀವಿ. ಅದು ನಮ್ಮ ಬಾಡಿದ ಅಂಗ ಅಲ್ಲ ಅಂತಂದರೆ ಅದಕ್ಕೆ ನೋವು ಆದರೆ ನಮಗೆ ನೋವು ಆಗೋದಿಲ್ವಾ? ನಾವು ಹಾಗೆ ಅಂದ್ಕೊಂಡಿದ್ದ ತಕ್ಷಣ, ನಾವು ನಮ್ಮ ಬೆರಳು ನಮ್ಮ ಬಾಡಿ ಪಾರ್ಟ್ ಅಲ್ಲ ಅಂತ ಅಂದ್ಕೊಂಡು ನಾವು ಅದಕ್ಕೆ ಪೆಟ್ ಮಾಡಿಕೊಂಡ್ರೆ ನಮಗೆ ನಿಜವಾಗ್ಲೂ ನೋವು ಆಗೋದಿಲ್ವಾ? If we hurt a finger, doesn't it hurt us? Doesn't it pain? It does. So likewise, we are damaging the environment as if it is not a part of us. It doesn't belong to us, so which is not correct, which is not true, because environmentally destructive behavior is the result. Why are we destructing the environment? Because we are failing to recognize that we are, human beings are an inseparable part. We are an extension of nature. Okay, we are not separate entities, and that we cannot damage it. We cannot damage the nature and think it will not affect us. That is not so. We cannot damage it without severely damaging ourselves. So while we are damaging the nature, we have to understand that we are damaging ourselves in turn. ಪ್ರಕೃತಿಯು ನಮ್ಮ ಅವಿಭಾಜ್ಯ ಅಂಗ. ನಮ್ಮಿಂದ ಅದನ್ನು ಬೇರೆ ಮಾಡೋದಕ್ಕಾಗೋದಿಲ್ಲ. ಯಾವಾಗ ನಾವು ಬೇರೆ, ಪ್ರಕೃತಿ ಬೇರೆ ಅಂತ ಅಂದ್ಕೊಂಡು ಪ್ರಕೃತಿ ಮೇಲೆ ಈ ದೌರ್ಜನ್ಯ ಮಾಡ್ತೀವೋ, ಆಗ ಅದು ನಮ್ಮ ಮೇಲೆ ಕೂಡ ನಾವು ಹಾನಿ ಮಾಡ್ಕೊಂಡ ಹಾಗೆ ಅಂತ ಇದರ ಅರ್ಥ. ಪ್ರಕೃತಿ ಮತ್ತು ನಾವು ಹ್ಯೂಮನ್ ಬೀಯಿಂಗ್ಸ್ ಬೇರೆ ಬೇರೆ ಅಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ ಸಪ್ರೇಟಿಸಮ್ ಅಂತ. ಸಪ್ರೇಟ್, ನೀನು ಬೇರೆ ನಾನು ಬೇರೆ, ಪ್ರಕೃತಿ ನೀನೇ ಬೇರೆ, ಮನುಷ್ಯರು ನಾವೇ ಬೇರೆ ಅನ್ನೋದು ಸಪ್ರೇಟಿಸಮ್ is indeed at the root of disharmony. See, this is important. What is the root of this disharmony with nature? Antandre separatism. Okay, separatism is indeed at the root of disharmony with nature and violence against nature and people. So this is the root cause. Separatism is the cause of this disharmony with nature and violence against nature and people. So when we consider nature is different from us and other people are different from us, that is when we cause this damage and destruction. When we root out this separatism, there will exist harmony and peace. As the prominent South African environmentalist Cormac Cullinan, remember, South African environmentalist. This could be asked in a MCQ. And what is the name? Cormac Cullinan points out apartheid means separateness. We all know about this apartheid that existed in South Africa. What is that? Separating people. Okay, people on the basis of color. The world joined an anti-apartheid movement to end the violent separation of people on the basis of color. We all came together to put an end to this apartheid that was on the basis of color. But what about this apartheid? So we have put an end to the apartheid in South Africa. That is behind us now. ಅದು ಆಗೋಗಿದೆ. ಜನರ ಚರ್ಮದ ಬಣ್ಣದ ಮೇಲೆ ಏನು ನಾವು ಜನಗಳನ್ನ ಸಪ್ರೇಟ್ ಮಾಡ್ತಿದ್ವೋ ಅದನ್ನು ಏನಂತ ಕರೀತಾರೆ? ಅಪರ್ಥೈಡ್. ಓಕೆ, ಅದು ಆ್ಯಂಟಿ ಅಪರ್ಥೈಡ್. ಈ ಅಪರ್ಥೈಡ್ ವಿರುದ್ಧ ಮೂವ್ಮೆಂಟ್ ನಡೀತು, ಚಳುವಳಿ ನಡೀತು. ಇವಾಗ ಅದು ಇಲ್ಲ. ಸೌತ್ ಆಫ್ರಿಕಾದಲ್ಲಿ ಅದು ಇದ್ದ ಅಪರ್ಥೈಡ್ ಇವಾಗ ಇಲ್ಲ ಅದು. ಆದರೆ ಇವಾಗ ಏನಿದೆ? ಇವಾಗ ಇರುವುದು ಟುಡೇ ವಿ ನೀಡ್ ಟು ಓವರ್ಕಮ್ ವೈಡರ್ ಆ್ಯಂಡ್ ಡೀಪರ್ ಅಪರ್ಥೈಡ್. ಇನ್ನೂ ದೊಡ್ಡದಾಗಿ ಹರಡ್ಕೊಂಡಿರ, ಇನ್ನೂ ಆಳವಾಗಿ ಬೇರು ಊರಿರ ಅಪರ್ಥೈಡನ್ನು ನಾವು ಈಗ ಎಂಡ್ ಮಾಡಬೇಕಾಗಿದೆ. ಓಕೆ, ಟುಡೇ ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್ ಅಪರ್ಥೈಡ್ ಆ್ಯಂಡ್ ಈಕೋ ಅಪರ್ಥೈಡ್. ಯಾವ ಅಪರ್ಥೈಡ್ ಇವಾಗ ಇರೋದು? ಇಟ್ಸ್ ನಾಟ್ ದ ಅಪರ್ಥೈಡ್ ಬೇಸ್ಡ್ ಆನ್ ದ ಕಲರ್ ಆಫ್ ದ ಸ್ಕಿನ್, ಬಟ್ ಇಟ್ ಈಸ್ ದ ಈಕೋ ಅಪರ್ಥೈಡ್. ಆ್ಯಂಡ್ ವಾಟ್ ಈಸ್ ಇಟ್ ಬೇಸ್ಡ್ ಆನ್? On the illusion of separateness of humans from nature. And where does it exist? ಎಲ್ಲಿದೆ ಈ ಸಪ್ರೇಟ್ನೆಸ್? ಇದು ನಮ್ಮ ಮನಸ್ಸಿನಲ್ಲಿದೆ.
ಮತ್ತು ನಮ್ಮ ಜೀವನದಲ್ಲಿದೆ. ಇಟ್ಸ್ ಇನ್ ಅವರ್ ಮೈಂಡ್ಸ್ ಆ್ಯಂಡ್ ಇನ್ ಅವರ್ ಲೈಫ್ಸ್. ಅಪರ್ಥೈಡ್ ಈ ಪದದ ಅರ್ಥ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ವರ್ಣಭೇದ. ಸೊ ಇಲ್ಲಿ ಈಕೋ ಅಪರ್ಥೈಡ್ ಅಂದರೆ ಪರಿಸರ ವರ್ಣಭೇದ ನೀತಿ ಅಂತ ಹೇಳ್ಬೋದು. ಆಯಿತಾ. ಇಲ್ಯೂಷನ್ ಅಂತಂದರೆ ಭ್ರಮೆ ಅಥವಾ ಮರೀಚಿಕೆ. ಇಲ್ಯೂಷನ್ ಪದದ ಅರ್ಥ ಭ್ರಮೆ ಅಥವಾ ಮರೀಚಿಕೆ ಅಂತ ಅರ್ಥ. ಓಕೆ, ನಾನಿಲ್ಲ ಯಾವ್ಯಾವ ವರ್ಡ್ಸನ್ನು ಅಂಡರ್ಲೈನ್ ಮಾಡಿದ್ದೀನೋ ನೀವು ನಿಮ್ಮ ನೋಟ್ಬುಕ್ಸಲ್ಲೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ನೆನ್ಪಿಟ್ಕೊಳ್ಳಿ, ಇದು 2 ಮತ್ತು 1 ಮಾರ್ಕ್ ಕ್ವೆಶ್ಚನ್ MCQಸ್ನಲ್ಲಿ ಬರೋ ಸಾಧ್ಯತೆ ಇದೆ. ಇದಕ್ಕೆ 3 ಮತ್ತು 4 ಮಾರ್ಕ್ ಕ್ವೆಶ್ಚನು ನಿಮಗೆ ಪ್ಲೇ ಲಿಸ್ಟಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಆ ಪಾಠದ ಕೆಳಗಡೆ ನಿಮಗೆ ಸಿಗುತ್ತೆ. ಓಕೆ. ಆಮೇಲೆ ಇನ್ನೊಂದು ನೋಟ್ ಏನಂದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸಿಂದ ಮಾರ್ಕ್ಸ್ ಕಳ್ಕೊಳ್ತೀರಾ, ಅದನ್ನು ಆಗೋದಕ್ಕೆ ಬಿಡಬೇಡಿ. ಸ್ಪೆಲ್ಲಿಂಗ್ಸನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.